ರಾಜ್ಯಶಾಸ್ತ್ರದಲ್ಲಿ ನಾನು ಸಹ 80ಕ್ಕೆ 80 ಅಂಕ ತೆಗೆದುಕೊಳ್ಳಬೇಕು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ. ಹೇಗೆ 4 ಅಂಕದ 5 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು, 10 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು, 2 ಅಂಕದ ಪ್ರಶ್ನೆ ಮತ್ತು ಎಲ್ಲಾ ರೀತಿಯ ಕರೆಕ್ಟ್ ಆಗಿ ಪ್ರಶ್ನೆಯನ್ನು ಯಾವ ರೀತಿ ಬರೀಬೇಕು, ನನಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಗೈಡೆನ್ಸ್ ಕೊಡಿ. ಇವೆಲ್ಲ ಕ್ವಶನ್ ನಿಮಗೂ ಇದ್ರೆ ಒಂದು ಕ್ವೆಶ್ಚನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದಾನೆ. 85 ಅಂಕವನ್ನ ಒಬ್ಬ ವಿದ್ಯಾರ್ಥಿ ರಾಜ್ಯಶಾಸ್ತ್ರದಲ್ಲಿ ತೆಗೆದುಕೊಂಡಿದ್ದಾನೆ. ಯಾವ ರೀತಿ ಆತ 15 ಅಂಕವನ್ನ ಆತನ ಒಂದು ಆನ್ಸರ್ ಶೀಟ್ ಅಲ್ಲಿ ತೆಗೆದಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆತ ಮಾಡಿದ ತಪ್ಪೇನಾದ್ರೂ ನೀವು ಸಹ ಮಾಡಿದ್ರೆ ನಿಮ್ಮ ಅಂಕವು ಹೋಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ವಿಡಿಯೋನ ಕೊನೆದಾಗ ನೋಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ. ಎಲ್ಲಾ ತರದ PDF ನೋಟ್ಸ್ ನಿಮಗೆ ಕೊಡ್ತಾ ಇದ್ದೇನೆ. ನೋಡಿ ವಿಡಿಯೋನ ಶುರು. ಈಗ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಗವರ್ನಮೆಂಟ್ ಆಫ್ ಕರ್ನಾಟಕ. ಓಕೆ, ಇದು ರಾಜ್ಯಶಾಸ್ತ್ರ 2023 ಮಾರ್ಚ್. ಈಗ ಇಲ್ಲಿ ನೋಡಿ 1 ಅಂಕದ ಪ್ರಶ್ನೆಗೆ 10 ಅಂಕದ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ 10 ಅಂಕದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಎಲ್ಲ ಸ್ವಲ್ಪ ಕರೆಕ್ಷನ್ ಅನ್ನ ಮಾಡಿದ್ದಾರೆ. ಏನೇನು ಕರೆಕ್ಷನ್ ಆಗಿದೆ ಎಲ್ಲವನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಕ್ವೆಶ್ಚನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. 83 ಕೊಟ್ಟಿದ್ರು, 85 ಇಲ್ಲಿ ಮಾಡಿದ್ದಾರೆ. ನೋಡಿ 83 ಆಗಿತ್ತು ಫಸ್ಟು, ಇಲ್ಲಿ 83 ಆಗಿತ್ತು, ಆನಂತರ 85 ಮಾಡಿದ್ದಾರೆ. ಓಕೆ, ವಿ ವಿಲ್ ಸಿ ವಾಟ್ ಹ್ಯಾಪನ್. ಇನ್ಸ್ಟ್ರಕ್ಷನ್ ಇದೆ, ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ 1 ಅಂಕದ ಪ್ರಶ್ನೆ ಭಾಗ ಎ ಕರೆಕ್ಟಾಗಿ ಯಾವ ರೀತಿ ಬರ್ತಿದ್ದಾರೆ ನೋಡಿ. ಆತ ಭಾಗ ಎ ಅಂತ ಬರೀಬೇಕು, ಕಡ್ಡಾಯವಾಗಿ ಭಾಗ ಎ ಅಂತ ಬರೀರಿ. ಇಲ್ಲಿ ನಿಮಗೆ MCQ ಕ್ವಶನ್ ಅನ್ನ ಕೊಡ್ತಾ ಇದ್ದಾರೆ. ಜಸ್ಟ್ MCQ ಕ್ವಶನ್ ಸಹ ಇದೇ ರೀತಿಯಾಗಿ ನೀವು ಬರೀಬೇಕು. ನೋಡಿ ಇಲ್ಲಿ MCQ ಕ್ವಶನ್ ಅನ್ನ ಹಾಕಿದ್ದಾನೆ ಅಲ್ವಾ, ನೋಡಿ ಸಿಂಪಲ್ ಆಗಿ ಸಿಂಪಲ್ ಆಸ್ ದಟ್ ಕರೆಕ್ಟಾಗಿ ಬರೆದಿದ್ದಾನೆ, ಏನು ತಪ್ಪು ಮಾಡಿಲ್ಲ. ಕೇವಲ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಉತ್ತರವನ್ನು ಪೂರ್ಣಗೊಳಿಸ್ಬೇಕು. ಅದೇ 1 ಅಂಕದ ಪ್ರಶ್ನೆಗೆ ಇರ್ತಕ್ಕಂಥ ವೇಟೇಜ್ ಅಷ್ಟೇ, ಅದನ್ನೇ ಬರೀಬೇಕು. ಲಿಂಗಾಧಾರಿತ ಸಮಾನತೆ ಆಗಿರ್ಬೋದು, ರಾಜ್ಯಪಾಲ ಆಗಿರ್ಬೋದು, ತಾಲಿಬಾನ್, ಪಂಡಿತ್ ಜವಾಹರ್ಲಾಲ್ ನೆಹರು. 10 ಅಂಕ ಅಲ್ಲಿ ಸಿಕ್ತು ಅವನಿಗೆ. ಇನ್ನು ಇಲ್ಲಿ 5 ಪ್ರಶ್ನೆಯನ್ನು ಬರೆದಿದ್ದಾನೆ ಅಂತಂದರೆ ಬಿಟ್ಟ ಸ್ಥಳ ಆಗಿರ್ಬೋದು, 5ಕ್ಕೆ 5 ಅಂಕ ಸಿಕ್ಕಿದೆ. ಇಲ್ಲಿ ಹೊಂದಿಸಿ ಬರೆಯಿರಿ ಕರೆಕ್ಟಾಗಿ. ಈತ ಯಾವ ರೀತಿ ಬರೆದಿದ್ದಾನೆ ಅದೇ ರೀತಿಯಾಗಿ ಬರೀಬೇಕು. ಯಾಕೆ ಈ ಟಾಪರ್ ಆನ್ಸರ್ ಶೀಟನ್ನು ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಒಂದು ಮಾಡೆಲ್ ಸಿಗಲಿ. ಈ ಒಂದು ನೋಡಿದ ತಕ್ಷಣ ಈತ ಏನು ಮಾಡಿದ್ದಾನೆ ತಪ್ಪು, ನೀವು ಅದನ್ನು ಮಾಡಬಾರ್ದು ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಸ್ವಲ್ಪ ಟಿಪ್ಸ್ ಸಿಗುತ್ತೆ ಅಲ್ವಾ. ಹೌದು, 2 ಅಂಕದ ಪ್ರಶ್ನೆಯನ್ನು ಬರೆದಿದ್ದಾನೆ ಹುಡುಗ. ರಾಜ್ಯಗಳ ಆಯಾಮಗಳು, 2 ರಾಜ್ಯಗಳನ್ನು, ಅವುಗಳು ಪಂಜಾಬ್ ಮತ್ತು ಹರಿಯಾಣ. ಇದು 1ನೇ ಚಾಪ್ಟರ್ನಲ್ಲಿ ಬರ್ತಕ್ಕಂಥದ್ದು. ಎಷ್ಟು ಸಿಂಪಲ್ ಆಗಿ ಸಿಂಪಲ್ ಆಸ್ ದ್ಯಾಟ್, ಎಷ್ಟು ಕರೆಕ್ಟಾಗಿ 2 ಶಬ್ದದಲ್ಲಿ ಉತ್ತರವನ್ನು ಪೂರ್ಣಗೊಳಿಸಿದ್ದಾನೆ ವಿದ್ಯಾರ್ಥಿ. ಶಿಕ್ಷಣ ಸಂಘಟನೆ, ಹೋರಾಟ, ವರ್ಣಾಶ್ರಮ ವ್ಯವಸ್ಥೆ, ಮೇಲರಿಮೆ, ಅನಕ್ಷರತೆ ಮತ್ತು ಸಂಪ್ರದಾಯ. ಸಿಂಪಲ್ ಆಗಿರ್ತಕ್ಕಂಥದ್ದು ಅಷ್ಟೇ. 2 ಅಂಕಕ್ಕೆ ಎಷ್ಟು ಬರೀಬೇಕು, 2 ಅಥವಾ 3 ಪಾಯಿಂಟನ್ನು ಬರೆದ್ಬಿಡಿ. ಫಿನಿಶ್, ಆನ್ಸರ್ ವಿಲ್ ಬಿ ಫಿನಿಶ್. ಇಲ್ಲಿ ಬರೆದಿದ್ದಾನೆ. ಇಲ್ಲೊಂದು ಕ್ವೆಶನ್ ತಪ್ಪಾಗಿದೆ, ವಿದ್ಯಾರ್ಥಿಯ ಕ್ವೆಶನ್ ತಪ್ಪಾಗಿದೆ. 2ಕ್ಕೆ 2 ಅಂಕ ಬರೆದಿದ್ದಾನೆ. ಓಕೆ, ಸಿಕ್ಕಿದೆ. 2ಕ್ಕೆ 2 ಅಂಕ ಸಿಕ್ಕಿದೆ. ಭಾಗ ಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡಿ. ಇಲ್ಲಿ ನೋಡಿ, ಭಾಗ ಡಿ ಅಂತ ಹಾಕಿದ್ದೇನೆ. 5 ಅಂಕದ ಪ್ರಶ್ನೆ. ಪೀಠಿಕೆಯನ್ನು ಕಡ್ಡಾಯವಾಗಿ ಬರೀಲೇಬೇಕು. ಪ್ರತಿಯೊಂದು ಪ್ರಶ್ನೆಗೂ 5 ಮತ್ತು 10 ಅಂಕದ ಪ್ರಶ್ನೆಗೆ ರಾಜ್ಯಶಾಸ್ತ್ರ, ಇತಿಹಾಸ, ಕನ್ನಡ ಯಾವುದೇ ನೀವು ಸಬ್ಜೆಕ್ಟಲ್ಲಿ ಬರಿಬೇಕಂತಂದರೆ 5 ಅಥವಾ 10 ಅಂಕ. ಬಿಸ್ನೆಸ್ ಸ್ಟಡಿಯಲ್ಲಿ 4 ಅಥವಾ 8 ಅಂಕ. ಅದಕ್ಕೆ ಕಡ್ಡಾಯವಾಗಿ ಪೀಠಿಕೆ ಮತ್ತು ಉಪಸಂಹಾರದಿಂದ ಅದು ಕೊನೆಗೊಳ್ಳಬೇಕು ಉತ್ತರ. ಮುಂದೆ ಬರೆದಿದ್ದಾನೆ, ನೋಡೋಣ. ಈಗ ಪೀಠಿಕೆಯನ್ನು ಬರೆದಿದ್ದಾನೆ. ಭಾರತವು ಪ್ರಜಾಪ್ರಭುತ್ವ ಹೊಂದಿರುವ ದೇಶವಾಗಿದೆ. ಸಾರ್ವತ್ರಿಕ ವಯಸ್ಕ ಮತದಾನ ಮೂಲಕ ಆಯ್ಕೆ ಮಾಡಲಾಗುವುದು. ಭಾರತವು ಬಹುಪಕ್ಷ ಪದ್ಧತಿ ಹೊಂದಿರುವ ದೇಶವಾಗಿದೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಇದು 10 ಅಂಕದ ಪ್ರಶ್ನೆ. 10 ಅಂಕದ 2 ಪ್ರಶ್ನೆಯನ್ನು ಬರೆದ್ಬಿಟ್ಟಿದ್ದಾನೆ ಆತ. ಇದು ಫಿಕ್ಸ್ ಪ್ರಶ್ನೆ. ಇದು ಇನ್ನೊಂದೇನಪ್ಪ, ರಾಜ್ಯಶಾಸ್ತ್ರದಲ್ಲಿ ಫಿಕ್ಸ್ ಪ್ರಶ್ನೆ ಕೇಳ್ತಾ ಇರ್ತಿರಲ್ಲ, ಇದು ಫಿಕ್ಸ್ ಪ್ರಶ್ನೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. 10 ಅಂಕದ ಫಿಕ್ಸ್ ಪ್ರಶ್ನೆ ಬರ್ಕೊಂಬಿಡಿ. ನೋಡಿ ಕರೆಕ್ಟಾಗಿ ಎಷ್ಟು ನೋಡಿ, 10 ಅಂಕಕ್ಕೆ 3 ರಿಂದ 4 ಲೈನ್ ವಿವರಣೆಯನ್ನು ಕೊಡಬೇಕು 10 ಅಂಕದ ಪ್ರಶ್ನೆಗೆ. ವಿಷಯದ ವಿವರಣೆ, ಪಕ್ಷ ಪದ್ಧತಿಯ ಸ್ವರೂಪ ಅಂತ ಹಾಕಿದ್ದಾನೆ ಕರೆಕ್ಟಾಗಿ. ಇಲ್ಲಿ ನೋಡಿ, ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ ಅಸ್ತಿತ್ವ, ಪಕ್ಷಗಳ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ. ವಿವರಣೆಯನ್ನು ಎಷ್ಟು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಓದಬೇಕು ನೀವು ಇದನ್ನು ಕರೆಕ್ಟಾಗಿ ನೋಡಿ. ಪಕ್ಷಾಂತರದ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. ಇಲ್ಲಿ ಮಾಡಿರ್ತಕ್ಕಂಥ ಮಿಸ್ಟೇಕ್ ಏನಂತಂದರೆ 12 ಪಾಯಿಂಟನ್ನು ಬರೆದಿದ್ದಾನೆ.
ಆದರೂ ಸಹ ಆತನಿಗೆ 7 ಅಂಕವನ್ನು ಕೊಟ್ಟಿದ್ದಾರೆ. ಮತ್ತು ಉಪಸಂಹಾರವನ್ನು ಸಹ ಬರೀತಾನೆ. ಮಿಸ್ಟೇಕ್ ಆಗಿರ್ತಕ್ಕಂಥದ್ದೇನಿಲ್ಲಿ 12 ಪಾಯಿಂಟ್ ಬದಲು 10 ಪಾಯಿಂಟ್ ಬರೆದಿದ್ರೂ ಸಹ ಬರ್ತಿತ್ತು, ಮಾರ್ಕ್ಸನ್ನು ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನೂ ಗೊತ್ತಿಲ್ಲ, 7 ಅಂಕವನ್ನು ಮಾತ್ರ ಕೊಟ್ಟಿದ್ದಾರೆ. ಯಾಕಂತಂದರೆ ಕೆಲವೊಂದಿಷ್ಟು ಪಾಯಿಂಟ್ಗಳಿಗೆ ಒಂದೊಂದು ಲೈನ್ 2 ಲೈನನ್ನು ವಿವರಣೆ ಕೊಟ್ಟಿದ್ದಾನೆ. ಹೀಗಾಗಿ 10 ಅಂಕದ ಪ್ರಶ್ನೆಗೆ ಕಡ್ಡಾಯವಾಗಿ 1 ಪಾಯಿಂಟ್ಗೆ 3 ರಿಂದ 4 ಲೈನ್ ವಿವರಣೆಯನ್ನು ಕೊಡಲೇಬೇಕು. ಈತ ಇಲ್ಲಿ ಕೊಟ್ಟಿಲ್ಲ, ಹೀಗಾಗಿ ಕೇವಲ 7 ಅಂಕವನ್ನು ಕೊಟ್ಟಿದ್ದಾನೆ. ನಾನು ಈತನಿಗೆ ಹೇಳಿದ್ದೆ, ಸಜೆಸ್ಟ್ ಮಾಡಿದ್ದೆ ಇವ್ಯಾಲ್ಯುವೇಷನ್ ಅಂತಂದ್ರೆ ರಿವ್ಯಾಲ್ಯುವೇಷನ್ ನನಗೆ ಹಾಕು ಅಂತ ಹೇಳಿದ್ದೆ. ಬಟ್ ಈತ ಹಾಕಿದ್ನೋ ಬಿಟ್ನೋ ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಇಲ್ಲಿ ಜನರನ್ನು ಸಂಘಟಿಸಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ. ಫಿಕ್ಸ್ ಪ್ರಶ್ನೆ, 10 ಅಂಕಕ್ಕಾದರೂ ಕೇಳ್ಬೋದು, 5 ಅಂಕಕ್ಕಾದರೂ ಕೇಳ್ಬೋದು. ವಾಟ್ ಎವರ್ ಇಟ್ ಮೇ ಬಿ, ಯು ಹ್ಯಾವ್ ಟು ರೈಟ್ ದಿಸ್ ಕ್ವೆಶನ್, ಯು ಹ್ಯಾವ್ ಟು ರೀಡ್ ದಿಸ್ ಕ್ವೆಶನ್. ಪೀಠಿಕೆ 44ನೇ ಒಂದು ಉತ್ತರ. ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು: ಜನತೆಯ ಬೆಂಬಲ, ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರ್ತಕ್ಕಂಥ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರದ ಹಂಚಿಕೆ, ರಾಷ್ಟ್ರೀಯ ಗುಣ, ಸಾರ್ವತ್ರಿಕ ಶಿಕ್ಷಣ, ಜವಾಬ್ದಾರಿಯುತ ಬೌದ್ಧಿಕತೆ. ನೋಡಿ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾನೆ, 4 ಲೈನ್ ವಿವರಣೆಯನ್ನು ಕೊಟ್ಟಿದ್ದಾನೆ. ಮತ್ತು ರಾಷ್ಟ್ರೀಯ ಸಮಗ್ರತೆ, ಇಲ್ಲೂ ಸಹ 7ಕ್ಕೆ 7 ಅಂಕ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ, ಅದು ಸ್ವಲ್ಪ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ ಯಾಕೆ ಈ ರೀತಿ ರಿವ್ಯಾಲ್ಯುವೇಷನ್ ಹಾಕೋದಕ್ಕಿಂತ ಮುಂಚೆ 85 ಅಂಕವನ್ನು ಯಾಕೆ ಕೊಟ್ಟರು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಪೀಠಿಕೆ ಇದು 5 ಅಂಕದ ಪ್ರಶ್ನೆ. ಭಾಗ ಇ, ಜಿಲ್ಲೆಯ ಪ್ರಾಥಮಿಕ ಅಧಿಕಾರವನ್ನು ಜಿಲ್ಲಾಧಿಕಾರಿ ಎನ್ನುವರು. ಅಧಿಕಾರವನ್ನು ಜಿಲ್ಲಾಧಿಕಾರಿ ಎನ್ನು. ಇದು ಜಿಲ್ಲಾಧಿಕಾರಿ 5 ಕಾರ್ಯಗಳನ್ನು ವಿವರಿಸಿ. ಕಾನೂನು ಸುವ್ಯವಸ್ಥೆ ಮತ್ತು ದಂಡಾಧಿಕಾರ, ಚುನಾವಣಾ ಕಾರ್ಯಗಳು, ವಿಪತ್ತು ನಿರ್ವಹಣೆ, ನಿಯಂತ್ರಣ ಕಾರ್ಯಗಳು, ಜನಗಣತಿ, ಸಾರ್ವಜನಿಕ ಕುಂದುಕೊರತೆ, ಉಪಸಂಹಾರ. ಆದರೂ ಸಹ ಇಲ್ಲಿ 4 ಅಂಕವನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ 5ಕ್ಕೆ 5 ಅಂಕ ಕೊಡಬೇಕಾಗಿತ್ತು. ಬಟ್ ಏನು ಮಾಡಿದ್ದಾನೆ, ಇಲ್ಲಿ ಎಲ್ಲ ಕರೆಕ್ಟಾಗಿದೆ, ಆದರೂ ಸಹ 1 ಅಂಕವನ್ನು ಕಳೆದಿದ್ದಾರೆ. ಅದು ಯಾಕೆ ತೆಗೆದ್ರೂ ಗೊತ್ತಿಲ್ಲ. ಬಟ್ ಇದಕ್ಕೆ 5ಕ್ಕೆ 5 ಅಂಕ ಕೊಡಬೇಕಾಗುತ್ತೆ. ಆ್ಯಸ್ ಇಟ್ ಈಸ್ ನೀವು ಸಹ ಕರೆಕ್ಟಾಗಿ ಬರೀರಿ. ಇನ್ನು ಪೀಠಿಕೆಯನ್ನು ಹಾಕಿದ್ದಾನೆ. ವಿಷಯದ ವಿವರಣೆ ನೋಡಿ. ದೇವೇಗೌಡ ಅಂತಂದರೆ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿಯ ಕುರಿತು ಬರೆಯಿರಿ ಅಂತ ಬರೆದಿದ್ದಾನೆ. ಆದರೆ ಈ ವರ್ಷ ಆ ಕ್ವಶನನ್ನು ಕೇಳೋದಿಲ್ಲ. ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಉಪಸಂಹಾರ, ಇಲ್ಲೂ ಸಹ 4 ಅಂಕವನ್ನು ಕೊಟ್ಟಿದ್ದಾರೆ. ಓಕೆ, ಮತ್ತೆ 5 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, 4 ಅಂಕವನ್ನು ಕೊಟ್ಟಿದ್ದಾರೆ. ಇವಕ್ಕೆಲ್ಲ ಉತ್ತರವನ್ನು ಕರೆಕ್ಟ್ ಬರೆದಿದ್ದಾನೆ. ಪೀಠಿಕೆ ಮತ್ತು ಉಪಸಂಹಾರವನ್ನು ಹಾಕಿದ್ದಾನೆ. ಎಲ್ಲ ಕರೆಕ್ಟಾಗಿದೆ. ಪಾಯಿಂಟ್ಗಳನ್ನು 5ಕ್ಕೆ 5 ಬರೆದಿದ್ದಾನೆ, 6ಕ್ಕೆ 6 ಬರೆದಿದ್ದಾನೆ. ಯಾಕೆ ಈ ತಗನಿಗೆ 4ಕ್ಕೆ 4 ಅಂಕ ಕೊಟ್ಟರು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ ನಾನು, ಯಾಕೆ ಈ ಸ್ಕ್ಯಾಮ್ ಆಗಿದೆ ಅಂತ. ಅನಾಮಧೇಯತೆ ನೋಡಿ. ರಾಜಕೀಯ ತಾಟಸ್ಥ್ಯ 4 ಅಂಕ. ಮತ್ತೆ ಇಲ್ಲಿ ಬರೆದಿದ್ದಾನೆ ಉಪಸಂಹಾರ, 4 ಅಂಕ ಕೊಟ್ಟಿದ್ದಾರೆ. ಓಕೆ, ಕೊನೆಯದಾಗಿ ಮತ್ತೆ ಮೂರು ಅಂಕವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ನಷ್ಟ. ಓಕೆ, ಅದೇನೇ ಇರಲಿ. ಅಂದರೂ ಸಹ ಇಲ್ಲಿ ಉತ್ತರವನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ಬರೆದಿದ್ದಾನೆ. ಅರ್ಥ ಆಗೋ ಥರ ಬರೆದಿದ್ದಾನೆ. ಏನೂ ಮಿಸ್ಟೇಕ್ಸ್ ಇಲ್ಲ. ಉಪಸಂಹಾರವನ್ನು ಹಾಕಿದ್ದಾರೆ. ಓಕೆ, ಆದರೆ ಇಲ್ಲಿ ಕೆಲವೊಂದಿಷ್ಟು ಗ್ರಾಮೆಟಿಕಲ್ ಆಗಿ ಕೆಲವೊಂದಿಷ್ಟು ಮಾರ್ಕ್ಸನ್ನು ತೆಗೆದಿರಬಹುದು ಅಂತ ಅಂದ್ಕೊಂಡ್ರೂ ಸಹ, ಆದರೆ ಈತ 5ಕ್ಕೆ 5 ಪಾಯಿಂಟನ್ನು ಬರೆದಿದ್ದಾನೆ, 6ಕ್ಕೆ 6 ಪಾಯಿಂಟನ್ನು ಬರೆದಿದ್ದಾನೆ. ಅದರ ಒಂದು ಕಾರಣವನ್ನು ಸಹ ನಾನು ಹೇಳ್ತೇನೆ, ಯಾವ ರೀತಿ ಇಂಥ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಸಿಗುತ್ತೆ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಯಾಕಂತಂದರೆ ನೀವು 2024 ವಾರ್ಷಿಕ ಪರೀಕ್ಷೆಯನ್ನು ಬರೀಲಿಕ್ಕಿದ್ದೀರಾ. ಇಲ್ಲೂ ಸಹ 4 ಅಂಕವನ್ನು ಕೊಟ್ಟಿದ್ದಾರೆ. ಇದಿಷ್ಟು ಇಲ್ಲಿ ಮುಕ್ತಾಯ ಅಂತ ಹೇಳಿದರು. ಓಕೆ, ಇದು ಮುಕ್ತಾಯವಾಯಿತು. ಹಾಗಿದ್ರೆ ಯಾಕೆ 4ಕ್ಕೆ 4 ಅಂಕ ಮತ್ತು 10ಕ್ಕೆ 7 ಅಂಕವನ್ನು ಕೊಟ್ಟರು ಅಂತಂದರೆ, ಕೆಲವೊಂದಿಷ್ಟು ನೋಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾದರೆ, ಆ್ಯಸ್ ಅ ಇವ್ಯಾಲ್ಯುಯೇಟರ್ ಥರ ಥಿಂಕ್ ಮಾಡೋದಾದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಆತ ಬರೆದಿದ್ದಾನೆ. ಅದೇ ರೀತಿ ಪಾಸಿಟಿವ್ ಥಿಂಕಿಂಗ್, ಒಂದು ಕಡೆ ಎಡಬಲಪಂಥಿ ಅಂತ ಏನಿದೆಯಲ್ಲ, ಬಲಪಂಥಿಯ ಪ್ರಕಾರ ನೋಡೋದಾದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾದರೆ ಒಂದಿಷ್ಟು ಗ್ರಾಮೆಟಿಕಲ್ ಮಿಸ್ಟೇಕನ್ನು ಮಾಡಿದ್ದಾನೆ. ಓಕೆ, ಅಲ್ಲಿ ತೆಗೆದಿರ್ಬೋದು, ಮಾರ್ಕ್ಸನ್ನು ತೆಗೆದಿರ್ಬೋದು. ಆದರೆ ಈಗ ಹೇಳೋದಾದರೆ
ಯಾಕೆ ಹೀಗೆ ಮಾಡಿದ್ರು, ಯಾಕೆ 100ಕ್ಕೆ 100 ಅಂಕ ಬೀಳುವಂತಹ ಪ್ರಶ್ನೆ ಪತ್ರಿಕೆಗೆ 85 ಅಂಕ ಯಾಕೆ ಸಿಕ್ತಂತಂದ್ರೆ, ಒಂದನೇದಾಗಿ ಇವ್ಯಾಲ್ಯುವೇಟರ್ ಯಾವತ್ತು ಕ್ವೆಶನ್ ಪೇಪರ್ ಅವ್ರಿಗೆ ತುಂಬಾ ಪ್ರೆಷರ್ ಇರುತ್ತೆ. ದಿನಕ್ಕೆ ಕಮ್ಮಿ ಇಲ್ಲ ಅಂತಂದ್ರು 20 ಕ್ವೆಶನ್ ಪೇಪರ್ 20 ಕೊಡ್ತಾರೆ, ಈಗ 20 ಕೊಡ್ಬೋದು. 20 ಕ್ವೆಶನ್ ಪೇಪರನ್ನು ಅವರು ವ್ಯಾಲ್ಯುವೇಷನ್ ಚೆಕ್ ಮಾಡೋದಿರುತ್ತೆ. ಅಲ್ಲಲ್ಲಿ ಸೆಂಟರ್ಗಳಲ್ಲಿ ಈಗ ಬೆಳಗಾವಿ ಸೆಂಟರ್ ಅಂತಿದೆ, ಅಲ್ಲಿ ಬೆಳಗಾವಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ ಈ ರೀತಿ ಸೆಂಟರ್ಗಳಿರ್ತವೆ. ಆ ಸೆಂಟರ್ಗಳಲ್ಲಿ PU ಲೆಕ್ಚರರ್ ಹೋಗಿ ಆ ಒಂದು ಸೆಂಟರಲ್ಲಿ ಪೇಪರ್ನ ವ್ಯಾಲ್ಯುವೇಷನ್ ಮಾಡ್ತಾರೆ. ಈ ಮಾಡುವಂಥ ಸಂದರ್ಭದಲ್ಲಿ 5 ಜನರ ಒಂದು ಗುಂಪು ಇರುತ್ತೆ ಅಲ್ವಾ, 5 ಜನಕ್ಕೆ ಒಬ್ಬ ಹೆಡ್ ಇರ್ತಾನೆ. ಆ 5 ಜನರ ಗುಂಪು ಇರ್ತಲ್ಲ, ಆ ಗುಂಪಿಗೆ ಒಬ್ಬ ಚೀಫ್ ಇರ್ತಾನೆ. ಇವರ 5 ಜನರ ಮೇಲೆ ಒಬ್ಬ ಚೀಫ್, ಮತ್ತೆ ಈ ರೀತಿ ಗುಂಪುಗಳಿರ್ತಲ್ಲ, ಈ ಗುಂಪುಗಳ ಮೇಲೆ ಒಬ್ಬ ಹೆಡ್ ಆಫೀಸರ್ ಇರ್ತಾನೆ, ಕಮಿಷನರ್ ಇರ್ತಾನೆ, DC ಇರ್ತಾನೆ. ಆತನ ಬಳಿ ಹೋಗಿ ಕ್ವೆಶ್ಚನ್ ಪೇಪರ್ಗೆ 100/100 ಏನಾದರೂ ಸಿಕ್ತಂತಂದ್ರೆ, ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಗೆ ಮೊದಲೇದಾಗಿ ನಾನು ಆಸ್ ಎ ಇವ್ಯಾಲ್ಯುವೇಟರ್ ಅಂತಂದ್ರೆ ನಾನು 100 ಅಂಕವನ್ನು ಕೊಟ್ಟು ನನ್ನ ಚೀಫ್ಗೆ ತೋರಿಸ್ಬೇಕು, ನನ್ನ ಚೀಫ್ನ ನಂತರ ಮತ್ತೆ DC ತೋರಿಸ್ಬೇಕಾಗುತ್ತೆ. ಇದೆಲ್ಲ ಪ್ರೊಸೆಸ್ಸಲ್ಲಿ 1 ಗಂಟೆ 2 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಈ 1 ಗಂಟೆ 2 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಈ ಸಮಯದಲ್ಲಿ ನಾನು ಬೇಗನೆ ಇನ್ನೂ 2-3 ಕ್ವೆಶ್ಚನ್ ಪೇಪರನ್ನು ಆರಾಮಾಗಿ ಚೆಕ್ ಮಾಡ್ಬೋದಲ್ಲ ಅನ್ನುವಂಥ ಒಂದೇ ಒಂದು ಸ್ವಾರ್ಥ ಮನೋಭಾವನೆಯಿಂದ ಈ ರೀತಿ ಮಾಡ್ತಾರೆ. 85 ಕೊಟ್ಬಿಡ್ತಾರೆ. ಯಾಕಂತಂದ್ರೆ ಅದು ಒಂದು ಚೆಕ್ 95ರ ನಂತರ ಹೋಗ್ಬೇಕಂತಂದ್ರೆ ಅದಕ್ಕೆ ಅವರು ಬಿಡೋದಿಲ್ಲ. ಈ ರೀತಿ ಅವರ ಒಂದು ಸ್ವಾರ್ಥ ಮನೋಭಾವ ಏನಾವು ಗೊತ್ತಿಲ್ಲ. ಈ ರೀತಿ ಸ್ಕ್ಯಾಮ್ ಆಗ್ತಾ ಇದೆ. ನನಗೂ ಸಹ ಅನೇಕ ಇವ್ಯಾಲ್ಯುವೇಟರ್ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಇದೆಲ್ಲ ಆಗುತ್ತೆ, ನೀವು ಸಹ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ಬರೀರಿ, ಒಳ್ಳೆಯದಾಗಿ ಮಾರ್ಕ್ಸ್ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.